ಈ ಸಾರಿ ಏನಾಗಿದೆ ಅಂದರೆ ಬಹುಶಃ ನಾವೆಂದೂ ನೋಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಮೋಟ್ರನ್ನ ಆನ್ ಮಾಡ್ತಾರೆ. ಹಾಗೆ ಮೋಟ್ರ್ಗಳೆಲ್ಲ ಇವತ್ತು ಟಿ ಸಿಗಳೆಲ್ಲ ಸುಟ್ಟೋಗ್ತಾ ಇದ್ದಾವೆ. ಸ್ಟೇಷನ್ಗಳು ಕೂಡ ಓವರ್ಲೋಡ್ ಆಗ್ತಾ ಇದ್ದಾವೆ. ಈ ತೊಂದರೆ ಇದು ಅನಿವಾರ್ಯ ಆಗಿದೆ. ಇದು ಕೆಲವು ದಿವಸಗಳು ಮಾತ್ರ ಇರ್ತದೆ, ಆಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಕ್ಕಂಥದ್ದಿದೆ. ಬಹುಶಃ ಏನೇ ಆದರೂ ಕೂಡ ನಾವು ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಈಗ ಅದರ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಮಗೆ ಸಿಂಗಲ್ ಫೇಸ್ ಮೋಟ್ರ್ ಹಾಕಿರ್ತಕ್ಕಂಥದ್ದು ಈ ಮಾನಂಗಿ ತಾಂಡ್ಯ ಆ ಕಡೆಗೆಲ್ಲ ಈ ಕಲ್ಲಂಗಡಿಕಾಯಿ ಅಥವಾ ಸಣ್ಣ ಸಣ್ಣ ಚೌತೆಕಾಯಿಗೆ ಬೆಳೆಸ್ತಕ್ಕಂಥದ್ದಕ್ಕೂ ಕೂಡ ಮೊದಲು 10 ಆ್ಯಂಪ್ಸ್ ಇತ್ತು, ಈಗ 20 ಆ್ಯಂಪ್ಸನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಿದೆ. ಅವ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಾದ ಎಚ್ಚರಿಕೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಇದು ಸ್ವಲ್ಪ ಕಷ್ಟದಿರುತ್ತೆ, ರೈತರು ಕೂಡ ಸಹಕಾರ ಮಾಡಬೇಕು. ಬೆಳಿಗ್ಗೆ ಹೊತ್ತು 7 ಗಂಟೆಗಳ ಕಾಲ 3 ಫೇಸ್ ಕೊಡ್ತೀವಿ. 3 ಫೇಸ್ ಕೊಡಬೇಕಾದಾಗ ಬೆಳಿಗ್ಗೆ 5 ಗಂಟೆ 6 ಗಂಟೆ ಮಾಡಲಿ, ಸಾಯಂಕಾಲದ ಹೊತ್ತು 3 ಫೇಸ್ ಆನ್ ಮಾಡದೇ ಇದ್ದರೆ ಸಿಂಗಲ್ ಫೇಸ್ಗೆ ಕರೆಂಟ್ ಹೆಚ್ಚಾಗಿ ಹೋಗುತ್ತೆ. ಅದನ್ನು ರೈತರು ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಸಣ್ಣ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ SCP ಮತ್ತು TSP ಪರಿಶಿಷ್ಟ ವರ್ಗ ಮತ್ತು ಪಂಗಡಕ್ಕೆ ಬರ್ತಕ್ಕಂಥ ಹಣವನ್ನು ಅದರಲ್ಲಿ ಮೀಸಲಾಗಿಟ್ಟಿದ್ದು, ಅದರ ಮುಖೇನ ಅವರಿಗೆ ಬಡವರಿಗೆ ಬೋರ್ ಕೊರೆದು ಮೋಟ್ರ್ ಹಾಕಿ ಸಹಾಯ ಮಾಡಬೇಕು. ಅದರ ಮುಖೇನ ಅವರು ಕೂಡ ವ್ಯವಸಾಯ ಮಾಡೋಕ್ಕೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಪ್ರತಿ ವರ್ಷವೂ ಕೂಡ ಮುಂದುವರಿತಾ ಇದೆ. ಈ ವರ್ಷ 40 ಜನಕ್ಕೆ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರಿಗೆ 40 ಜನಕ್ಕೆ ನಾವು ಈ ಮೋಟ್ರ್ ಪಂಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಒಂದು ವಿಶೇಷತೆ ಅಂದರೆ ಯೂನಿಟ್ ಕಾಸ್ಟ್ ಒಂದು ಮೋಟ್ರಿಗೆ ಒಬ್ಬರಿಗೆ ತಗಲ್ತಕ್ಕಂಥದ್ದು 9 ಲಕ್ಷ. 9 ಲಕ್ಷ ರೂಪಾಯಿನಲ್ಲಿ ಮೋಟ್ರು ಪೈಪ್ಗಳು ಎಲ್ಲದೂ ಕೂಡ ಜೊತೆಗೆ KB ಕಟ್ತಕ್ಕಂಥ ಹಣನೂ ಕೂಡ ಸೇರಿ 9 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ 40 ಜನಕ್ಕೆ ನಮಗೆ ಬಂದಿದೆ. 40 ಜನರಿಗೂ ಕೂಡ ನಾವು ಇವತ್ತು ಉಪಕರಣಗಳನ್ನು ಸದ್ಯಕ್ಕೆ ನಾವು 18 ಜನಕ್ಕೆ ಇವತ್ತು ಕೊಡ್ತಾಯಿದ್ದೀವಿ. 22 ಜನಕ್ಕೆ ಕೆಲವು ದಿವಸದಲ್ಲಿ ಇನ್ನೊಂದು 3-4 ದಿವಸದಲ್ಲಿ ಕೊಡ್ತೀವಿ. 40 ಜನರು ಕೂಡ ಅದು ಸದುಪಯೋಗಪಡಿಸ್ಕೊಂಡು ವ್ಯವಸಾಯವನ್ನು ಮಾಡಿ ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ಇದೊಂದು ರೈತರಿಗೆ ಒಂದು ಸಣ್ಣ ಸಹಾಯ, ಅವರು ಆರ್ಥಿಕವಾಗಿ ಬೆಳೆಯೋದಕ್ಕೆ ಮುಂದೆ ಬರೋದಕ್ಕೆ ಇದೊಂದು ಮಾರ್ಗ ಅಂಥೇಳಿ ನಾನು ಅವ್ರಿಗೆ ಹೇಳಿ ಆ ಕೆಲಸವನ್ನು ಬೇಗ ಅವ್ರು ಮಾಡಲಿ ಮತ್ತು ಅದರಿಂದ ಸುಖವನ್ನು ಅನುಭವಿಸ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ.